ಬೆಳಗ್ಗೆ 6:45 ನೋಡಿ, ಹಳದಾ ನದಿ ಎಲ್ಲ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ನಾನ ಮಾಡಿ ಕಲ್ಲೆತ್ಕೋಬೇಕು. ಆ ಕಲ್ಲನ್ನ ಮುಂದೆ ಬರುವಂತ ಕಲ್ಲಿಡುಂಪುಂಡ್ರಲ್ಲಿ ಎಸಿಬೇಕು. ಸೊ ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾರೆ. ನಾವು ಕಲ್ಲು ಎತ್ಕೊಂಡಿದ್ದೀವಿ ನೋಡಿ, ಜನ ಎಲ್ಲ ಹೋಗ್ತಾ ಇದ್ದಾರೆ. ನಾವು ಹೋಗೋದ. ಇದು ಟೈಗರ್ ರಿಸರ್ವ್. ಬೆಳಿಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ. ನೀವು ಸಂಜೆ 4 ಗಂಟೆ ಕ್ಲೋಸ್ ಆಗುತ್ತೆ. ಸೊ ಬೇಗ ಬಂದರೆ ಒಳ್ಳೆಯದು. ನೋಡ್ತಾ ಇರ್ಬೋದು, ಎಲ್ಲ ಸ್ವಾಮಿಗಳು ಕಾಯ್ತಾ ಇದ್ದಾರೆ ಓಪನಿಂಗ್ಗೆ. ಇಲ್ಲಿ ಪೊಲೀಸ್ ಅವರೆಲ್ಲ ಇರ್ತಾರೆ. ಕೇರಳ ಫಾರೆಸ್ಟ್ ರಿಸರ್ವ್. ಸೊ ಎಲ್ಲರೂ ಸ್ಟಾರ್ಟ್ ಆಗ್ತಾ ಇದ್ದೀವಿ. ಮುಂದಡಿ ಹೋಗೋಣ. ಕಾಯ್ತಾ ಇದೀವಿ. ಮೇಲೆ ಅವನ ಇರುಮುಡಿ ಜಾರದಂತೆ ಬಂದು ಕೈ ಹಿಡಿ. ಸರಿ ಸ್ವಾಮಿ. ಯೂಟ್ಯೂಬ್ಗೆ ಹಾಕ್ತೀರಾ? ನೋಡಿ, working as a lecturer in SJ Government Polytechnic. Today you can see the crowd. It is followed by Nalga Nidhi. So the crowd is up to there. So the gate was closed at yesterday 4 o'clock. The management was very good and fine. Now today at 7 o'clock the gate shall be opened. The staffs are working good. The cost and whatever for sleeping, it is very nice. I hope everyone will enjoy the Doddapada trip. Swami Shanamayappa. Thank you. ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ಅಯ್ಯಪ್ಪ, ಅಯ್ಯಪ್ಪ ಮಾಲೆ, ಅಯ್ಯಪ್ಪ ದೇವಿಯೇ, ದೇವಿ ಪಾದಂ, ದೇವಿ ಪಾದಂ, ಭಗವತಿ ಪಾದಂ, ಭಗವತಿ ಪಾದಂ, ಶಬರಿಮಲಕ್ಕೆ, ಶಬರಿಮಲಕ್ಕೆ, ಪರಿಮಳಕ್ಕೆ. ಅಯ್ಯಪ್ಪೋ
ಆಲ್ರೆಡಿ ರೀಚ್ ಆಗಿದ್ವಿ. ಹಳದ ನದಿಲಿ ಏನು ಕಲ್ಲು ತಂದಿರ್ತೀವಿ ಅದು ಇಲ್ಲಿ ಹಾಕಬೇಕು. ಇದು ಬಂದು ಅಯ್ಯಪ್ಪ ಸ್ವಾಮಿ ಮಹಿಷಿ ಅವ್ರನ್ನ ಸಂಹಾರ ಮಾಡಿ ಅವ್ರ ದೇಹ ಎತ್ತರಕ್ಕೆ ಬೆಳೀತಿದ್ದಾಗ ಅವ್ರ ಮೇಲೆ ಕಲ್ಲು ಹಾಕ್ತಾರೆ. ಆ ಜಾಗನೇ ಕಲ್ಲಿಡುಮ್ಕೊಂಡ್ರಿ. ಸೊ ಪ್ರತಿಯೊಬ್ಬರು ಹಳದ ನದಿ ತಂದು ಇಲ್ಲಿ ಕಲ್ಲು ಹಾಕ್ತಾರೆ. ನೋಡಿ ಹೆಂಗಿದೆ, ಫುಲ್ ಕಲ್ಲು. ನಾವು ತಂದಿರೋ ಕಲ್ಲ ಸ್ವಾಮಿ ಶರಣಮಯ್ಯ ಅಯ್ಯಪ್ಪ. Hi, once again, this is a spot where Ayappa had been killed Maishi, so that all the people will bring the stone along with us and put one stone over here, they threw it. Okay, so finally we had been left from 7 o'clock from Aluda Nidhi, and now we have been here at 7:40. It was a nice journey. Yes, now the stone has been kept here and doing the puja. It is a stone. So please, Ayappa Bhaktas, don't miss to bring the stone from Alga Nadi and throw here, right? Thank you. YouTube channel. ಸಾಬ್ರೆ ನಿಲ್ಲಿ ಬಾವಾದ. So we have to go back side. ಈಗ ಆನೆ ಲದ್ದಿ ತೋರಿಸ್ತೀನಿ. ಇವಾಗ ತಾನೇ ಹಾಕ್ಬಿಟ್ಟು ಹೋಗಿರೋದು ಫ್ರೆಶ್ ಆನೆ ಲದ್ದಿ ನೋಡಿ. ಇಲ್ಲಿ ಹಾಕ್ಬಿಟ್ಟು ಹೋಗಿದೆ ನೋಡಿ ಹೆಂಗಿರುತ್ತೆ. ಫ್ರೆಶ್ ಇರಕ್ಕೆ ಪಾರ್ಕ್ ಕೋಟೆ. ಇವಾಗ ಇಂಜಿಪ್ಪಾರಿ ಕೋಟೆಗೆ ಬಂದು ಇದರೆಲ್ಲದಕ್ಕಿಂತ ತುಂಬ ಕಠಿಣವಾದ ಬೆಟ್ಟ ಬಂದು ಕರಿಮಲೆ ಬೆಟ್ಟ. ನನಗೆ ಆ ಬೆಟ್ಟ ಅಂದರೆ ಒಂದು ಭಯ ಅಷ್ಟೇ. ಹತ್ತೋದು ಎಷ್ಟು ಕಷ್ಟ, ನಡೆಯೋದು ಅಷ್ಟೇ ಕಷ್ಟ. ಸೊ ಇಲ್ಲಿಂದ ಸರಿಸುಮಾರು ಇನ್ನು 12 ಕಿಲೋಮೀಟ್ರ್ ಇದೆ ಕರಿಮಲೆಗೆ. ಸೊ ಹೋದ್ವಿ ಅಂದರೆ ಕಂಪ್ಲೀಟಾಗಿ ಕರಿಮಲೆಯಿಂದ ಪಂಪಾಗೆ ಬರೀ 4 ಕಿಲೋಮೀಟ್ರು. ನೋಡಿ ಸೂರ್ಯನ ಬಿಸಿಲು ಹೆಂಗೆ ಹೊಡಿತೈತೆ. ಸೊ ತುಂಬ ಕಠಿಣವಾದ ಬೆಟ್ಟನೇ ಕರಿಮಲೆ ಬೆಟ್ಟ. ನೀರು ಕೊಡದೆ ಮುಂದೆ ಹೋಗೋಣ. Once again, back to the Shiva's YouTube channel. You can see the Ayappa temple over here. Very nice darshan. ಸೊ ಅಲ್ಲಿ ಮುಗೀತು. ಇಲ್ಲಿ ಕೊಕೊನಟ್ ಹೊಡೆಯೋದು. ಸೊ ಇವಾಗ ಸ್ಟಾರ್ಟ್. ಇನ್ನು ಕೆಳಗಡೆ ಹಿಡಿಯೋ ಥರ ನೀವು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಸಣ್ಣ ಪುಟ್ಟ ಹೋಟೆಲ್ಗಳಿರುತ್ತೆ, ಏನು ಬೇಕಾ ತಿನ್ಬೋದು. ನೋಡಿ ಇಳಿಯೋದು ಹೆಂಗಿದೆ ಅಂತ.
ನೋಡಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಹೆಂಗೆ ಬಂದಿದ್ದಾರೆ. ಇಷ್ಟ ಆಗಿದೆ. ಅಲ್ಲೆಲ್ಲ ಹತ್ತಿದ್ವಿ, ಈಗ ಹಿಡಿತಾ ಇರೋದು. ಪೊಲೀಸರು ಕೂಡ ಹಿಡ್ಕೊಂಡು ಬರ್ತಾ ಇದ್ದಾರೆ. ಹಿಡಿಯೋದೇ ಅದು. ಸ್ವಾಮಿ ಶರಣ ನೋಡಿ, ಹಿಡಿತಾ ಇದ್ದೀವಿ. ಕಲ್ಲು ಈ ಥರ ಇರುತ್ತೆ ರೋಡು, ಏನು ಹುಷಾರಾಗಿ ನೋಡ್ಕೊಂಡು ಹಿಡಿಬೇಕು. ಈ ಥರ